ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ ಗೌತಮ್ ಅವ್ರು ತುಂಬಾನೇ ಇನ್ನೋಸೆಂಟ್. ನನ್ ಗೌತಮ್ ಅವ್ರಿಗೆ ಸುಳ್ಳು ಹೇಳಕ್ ಬರಲ್ಲ. ನನ್ನ ಹತ್ರ ಸುಳ್ಳು ಹೇಳಕ್ಕಂತೂ ಬರೋದೇ ಇಲ್ಲ. ಅವ್ರು ತುಂಬಾನೇ ಇನ್ನೋಸೆಂಟ್ ಅಂತ ಅನ್ಕೊಂಡಿದ್ದೆ. ಬಟ್ ನೀವು ನೋಡಿದ್ರೆ ಎಷ್ಟು ಈಸಿಯಾಗಿ ನಂಬಿಸೋ ತರ ಸುಳ್ಳು ಹೇಳ್ತಿದ್ದೀರಾ. ನೈಸ್, ವೆರಿ ಗುಡ್. ನಾನು ಸುಳ್ಳು ಹೇಳಬೇಕು ಅಂತ ಹಾಗೆ ಮಾಡಲಿಲ್ಲ ಭೂಮಿಕಾ. ನಿಮ್ಗೆ ಹರ್ಟ್ ಆಗಬಾರ್ದು ಅಂತ ಹಾಗೆ ಮಾಡಿದ್ದು. ದಯವಿಟ್ಟು ನನ್ನ ಉದ್ದೇಶನ ಅರ್ಥ ಮಾಡ್ಕೊಳ್ಳಿ. ನೀವು ಮಾಡಿದ್ರೆ ಕೇರು ಕನ್ಸರ್ನ್, ನಾನ್ ಮಾಡಿದ್ರೆ ಮೋಸ. ಇದ್ಯಾವ ನ್ಯಾಯ ಗೌತಮ್ ಅವ್ರೆ? ನೀವ್ ಹೇಗೆ ನನಗೆ ಹರ್ಟ್ ಆಗ್ಬಾರ್ದು, ನಾನು ಸಂತೋಷವಾಗಿರ್ಬೇಕು ಖುಷಿಯಾಗಿರ್ಬೇಕು ಅಂತ ಮಾಡಿದ್ರು, ನಾನು ಅಷ್ಟೆ. ನನ್ನ ಗಂಡ ಸಂತೋಷವಾಗಿರ್ಬೇಕು ಖುಷಿಯಾಗಿರ್ಬೇಕು ಅಂತ ಈ ರೀತಿ ಮಾಡ್ದೆ. ನಾನು ಹೇಗೆ ಖುಷಿಯಾಗಿರ್ಲಿ ಭೂಮಿಕಾ? ನೆಮ್ಮದಿ ಎಲ್ಲಿರುತ್ತೆ? ಇದೆಲ್ಲನೂ ನಿಮ್ಮಿಂದಾನೆ. ನೀವಿಲ್ಲದೆ ಇದ್ರೆ ಏನೂ ಇರಲ್ಲ, ಏನೂ ಇಲ್ಲ. ನನ್ನ ಝೀರೋ, ಬಿಗ್ ಝೀರೋ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಭೂಮಿಕಾ. ನನ್ನ ಬಗ್ಗೆನೂ ಯೋಚನೆ ಮಾಡಿ. ನೋಡಿ, ನೀವಿಲ್ದೆ ನಾನೇನಾಗ್ತೀನಿ ಅಂತ ನನಗೆ ಗೊತ್ತಿಲ್ಲ. ಅದೇ ನನ್ನ ಬಿಟ್ಟು ಬದುಕೋದಕ್ಕೆ ಯೋಚನೆ ಮಾಡಿದ್ರಿ ನೀವು? ಇಷ್ಟೇನಾ ನಮ್ಮ ಪ್ರೀತಿ? ಸ್ವರ್ಗಕ್ಕೆ ಹೊಟ್ಟೆ ಕಿಚ್ಚಾಗೋ ತರ ಇದ್ವಲ್ರಿ. ಇದ್ರೆ ಈ ತರ ಇರಬೇಕು ಅಂತ ಎಕ್ಸಾಂಪಲ್ ಕೊಡೋ ತರ ಇದ್ವಲ್ರಿ. ಈಗ ಈ ರೀತಿ ದೂರ ಆಗ್ಬೇಕಾ? ನೋಡಿ, ನಿಮ್ಮ ಜಾಗದಲ್ಲಿ ಇನ್ನೊಬ್ರು ಬರೋದಿರ್ಲಿ, ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ನನ್ನ ಕೈಲಾಗಲ್ಲ. ಈ ಜನ್ಮದ ಸಾಧ್ಯ ಇಲ್ಲ. ಇಲ್ಲಿಗೆ ಬಿಟ್ಬಿಡಿ. ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ, ಇನ್ಯಾವತ್ತೂ ಈ ಮಾತನ್ನ ಎತ್ತಬೇಡಿ ಪ್ಲೀಸ್. ಪ್ಲೀಸ್ ಭೂಮಿಕಾ, ನೀವೇನು ಹೇಳಕ್ ಬಂದಿದ್ದೀರ ಅಂತ ನನಗೆ ಗೊತ್ತು. ಏನು ಹೇಳ್ಬಿಡಿ, ನನ್ನ ಬಿಟ್ಬಿಡಿ ಪ್ಲೀಸ್. ಪ್ಲೀಸ್, ನಾನು ಹೇಳೋದನ್ನ ಒಂದ್ಸಲ ಕೇಳಿಸ್ಕೊಳ್ಳಿ. ನನಗೆ ಗೊತ್ತು ನಿಮಗೆ ಮಕ್ಕಳಂದ್ರೆ ಇಷ್ಟ ಅಂತ. ಆದರೆ ನನ್ನಿಂದ ನಮಗೆ ಮಕ್ಕಳಾಗದೇ ಇದ್ರೂ ಪರವಾಗಿಲ್ಲ, ನನಗೆ ನೀವೇ ಮಗು ಅಂತ ನಿಮಗೆ ನೀವು ಸಮಾಧಾನ ಹೇಳ್ಕೊಂಡಿದ್ದೀರ. ಬಟ್ ನಿಮಗೂ ಒಂದು ಮನಸ್ಸಿದೆ. ಆ ಮನಸ್ಸಲ್ಲಿ ಒಂದಷ್ಟು ಆಸೆಗಳಿದೆ. ಆ ಆಸೆನ ಕೊಂದು ಹಾಕೋದು ಎಷ್ಟು ಸರಿ? ತಪ್ಪಲ್ವಾ ಅದು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.